ಶಿವಮೊಗ್ಗದಲ್ಲಿ ಹೋಟೆಲ್ ಮಾಲೀಕರ ಮೇಲೆ ಹಲ್ಲೆ ನಡೆಸಲಾಗಿದೆ. ಹೋಟೆಲ್ ಮಾಲೀಕ ಪೊಲೀಸರಿಂದಲೇ ಹಲ್ಲೆಗೊಳಗಾಗಿದ್ದಾರೆ. ತಮ್ಮದೇ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಕಾಂಗ್ರೆಸ್ ನಡೆಸಿದೆ. ಶಿವಮೊಗ್ಗದಲ್ಲಿ ಯುವ ಕಾಂಗ್ರೆಸ್ ಹೋರಾಟ ನಡೆಸಿದೆ. ಪೊಲೀಸರ ವರ್ತನೆಗೆ ಸಮಾಜ ತಲೆ ತಗ್ಗಿಸಿದೆ ಎಂದು ಈ ವೇಳೆ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಈ ಕುರಿತು ದೊಡ್ಡಪೇಟೆ ಠಾಣೆ ಅಧಿಕಾರಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ನಗರ ಮತ್ತು ಹೊರವಲಯದ ಗ್ರಾಮೀಣ ಭಾಗಗಳಲ್ಲಿ ಇವತ್ತು ಹೆಗ್ಗಿಲ್ಲದವಾಗಿ ಇಸ್ಪೀಟ್ ಅಡ್ಡೆಗಳು ಇವತ್ತು ಎಷ್ಟರ ಮಟ್ಟಿಗೆ ಅದನ್ನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಯುವ ಕಾಂಗ್ರೆಸ್ನಿಂದ ಮನೆ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಒಂದು ಏನು ಎಲ್ಲ ನಮ್ಮ ಯುವ ಕಾಂಗ್ರೆಸ್ನ ತಂಡ ಸೇರ್ಕೊಂಡು ಇವತ್ತೊಂದು ಕೇಸ್ ಮಾಡಲಿ. ಆದರೆ ಅಲ್ಲಿ ತುತ್ತು ಅನ್ನಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಇವತ್ತು ನಾಗರಿಕ ಸಮಾಜ ತೀವ್ರವಾಗಿ ಖಂಡಿಸ್ತಿದೆ. ಈ ವಿಚಾರವಾಗಿ ಇವತ್ತು ಈ ಕೂಡಲೇ ಮಾನ್ಯ ರಕ್ಷಣಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಮನೆಯ ಮಠಗಳನ್ನು ಕಳ್ಕೊಂಡಂತಹ ತಂದೆ ತಾಯಿಗಳು ಅವರ ಹೆಂಡತಿ ಮಕ್ಕಳು ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಇಡೀ ಶಾಪವನ್ನಾಗ್ತಾರೆ. ಅಂತಹ ಆ ಯುವಕರು ಇವತ್ತಲ್ಲೇನು ಇಸ್ಪೀಟ್ ಅಡ್ಡೆಗಳಲ್ಲಿ ಹೋಗಿ ಲಾಸ್ ಆಗುವ ಸಂದರ್ಭದಲ್ಲಿ ಹಲವಾರು ಅಪರಾಧಿ ಕೃತ್ಯಗಳಲ್ಲಿ ಇವತ್ತು ಭಾಗವಾಗ್ತಾ ಇರೋಂಥದ್ದು, ಅಡ್ಡೆಗಳಲ್ಲಿ ನಡೀತಾ ಇರೋಂಥದ್ದು ಇವತ್ತು ಒಂದು ದುರದೃಷ್ಟಕರ ಒಂದು ಸಂಗತಿ. ಇವತ್ತು ಈಗಾಗಲೇ ನಾವೆಲ್ಲ ಕಂಡಿರೋದಕ್ಕೆ ಶಿವಮೊಗ್ಗ ನಗರದಲ್ಲಿ ಯುವಕರು ಇವತ್ತು ಗಾಂಜಾ ಒಂದು ವ್ಯಸನಿಗಳಾಗಿ ಇವತ್ತೇನು ಶಿವಮೊಗ್ಗ ತುಂಬಾ ಸಾರ್ವಜನಿಕರ ಕಿರಿಕಿರಿ ಉಂಟು ಮಾಡುವ ಸಂದರ್ಭದಲ್ಲಿ ಜೊತೆಗೆ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಸಾಹೇಬರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಮತ್ತು ಏನು ನಮ್ಮ ಮೇಲ್ವರ್ಗದ ಅಧಿಕಾರಿಗಳಿಗೆ ಕೆಳವರ್ಗದಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಹಿತಿಗಳನ್ನು ದಿಕ್ತಪ್ಪಿಸುವಂತ ಕೆಲಸವನ್ನು ಮಾಡುತ್ತಿದ್ದಾರೆ. ಕೂಡಲೇ ನಾವು ಈ ಮನವಿಯನ್ನ ರಾಜ್ಯದ ಮುಖ್ಯಮಂತ್ರಿಗಳಾದ ಇದು ನಾವು ಮನವಿ ಕೊಡೋದ್ರ ಜೊತೆಯಲ್ಲಿ 10 ದಿನಗಳಾಗಿ ನಾವು ಅದಕ್ಕೆ ಕಡಿವಾಣ ಹಾಕ್ಬಿಟ್ಟು ಇಲ್ಲದಿದ್ದರೆ ಸರ್ ನಿಮ್ಮ ಜೊತೆ ನಾವೇ ಕರ್ಕೊಂಡು ಹೋಗ್ತೀವಿ, ನೀವೇ ಬರ್ಬಿಟ್ಟು ಸಾಕು ಸರ್, ನಿಮ್ಮ ಜೊತೆ ನಾವು ಇರ್ತೀವಿ ಸರ್. ಕೂಡಲೇ ಅದನ್ನ ಸ್ಟಾಪ್ ಮಾಡಿಸ್ಬೇಕು ಸರ್. ಎಲ್ಲರಿಗೂ ಮಾಹಿತಿ ಇದೆ ಸರ್. ಹಾಗಾಗಿ ನಾಳೆ 10 ದಿನದಲ್ಲಿ ನೀವು ಇದನ್ನು ನಮ್ಮ ಮನವಿಯನ್ನು ಪುರಸ್ಕರಿಸಿ ಸರ್. ದಯವಿಟ್ಟು ಅಲ್ಲಿಯ ಕೆಲವು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕೆಲವರು ನಮ್ಮ ಮಕ್ಕಳು ಕೂಡ ನಮ್ಮನ್ನೆಲ್ಲ ಕನ್ಸಲ್ಟ್ ಮಾಡಿ ನಾವೇ ಕೂತು ಹೋಗೋಣ, ನಾವೇ ರೈಡ್ ಮಾಡೋಣ ಬನ್ನಿ ಅಂತ ಕರೆದು ಸರ್. ಆವಾಗ ಅದಕ್ಕೆ ತಮಗೆ ಕುಂಸಿ ಲಿಮಿಟ್ ಇರ್ಬೋದು, ಒಡೆವನ್ನೂರು ಕಡೆ ಸ್ಟೇಷನ್ ಭಾಗದಲ್ಲಿ 4 ಕಡೆನೂ ಎಲ್ಲ ಶಿವಮೊಗ್ಗ ನಗರದ ಹೊರವಲಯದ ಭಾಗದಲ್ಲಿ ದೊಡ್ಡ ಇಸ್ಪೀಟ್ ಅಡ್ಡಗಳು ನಡೀತಾ ಇದ್ರು ಸಹ ಯಾರೂ ಸಹ ಶಿವಮೊಗ್ಗ ನಗರದಲ್ಲಿ ಇಸ್ಪೀಟ್ ಅಡ್ಡಗಳು ಭಾರಿ ರಾಜಾರೋಷಗಳು ನಡೀತಾ ಇದ್ದಾರೆ. ಗೊತ್ತಿದ್ದು ಸಹ ಯಾಕೆ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲಾ ಸರ್ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಮಾಡಬೇಕು. ಅದ್ರ ಜೊತೆಯಲ್ಲಿ ಸರ್ ಶಿವಮೊಗ್ಗದಲ್ಲಿ ಗಾಂಜಾ ನಿರಂತರ ನಾವು ಸಹ ಮೊನ್ನೆ ದಿನ ಶಿವಮೊಗ್ಗ ನಗರದ KSRTC ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿರ್ತಕ್ಕಂಥ ಖಾಸಗಿ ಹೋಟೆಲ್ನಲ್ಲಿ ಶಿವಮೊಗ್ಗ ನಗರದ ದೊಡ್ಡಪೇಟೆ ಪೊಲೀಸ್ ಠಾಣೆಯ PSI ಓರ್ವರು ಆ ಹೋಟೆಲನ್ನು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಬಂದ್ ಮಾಡಿಸುವ ಸಂದರ್ಭದಲ್ಲಿ ಆ ಹೋಟೆಲ್ನಿರ್ತಕ್ಕಂಥ ಕಾರ್ಮಿಕನ ಮೇಲೆ ಏಕಾಏಕಿ ಲಾಠಿಲಿ ಹೊಡೆಯೋದು ಮತ್ತು ಏನು ಕೈ ಮುಷ್ಟಿಯಿಂದ ಗುದ್ದಿ ಅವರಿಗೆ ಹೊಡೆದು ಅಲ್ಲೇನು ಮಾಡಿರತಕ್ಕದ್ದು. ಇವತ್ತು ಎಲ್ಲೋ ಒಂದು ಕಡೆ ತುತ್ತು ಅನ್ನಕ್ಕಾಗಿ ಬಂದು ಕಾರ್ಮಿಕ ಕೆಲಸ ಮಾಡ್ತಕ್ಕಂಥ ಕ್ಲೀನರ್ಗಳ ಮೇಲೆ ಇವರು ದೌರ್ಜನ್ಯ ದರ್ಪವನ್ನು ತೋರಿಸ್ತಕ್ಕಂಥದ್ದು ಇವತ್ತು ನಿಜವಾಗ್ಲೂ ನಾಗರಿಕ ಸಮಾಜ ಇವತ್ತು ಖಂಡಿಸ್ತಕ್ಕಂಥದ್ದು. ಇವತ್ತು ಅವರು ಕಾನೂನು ರೀತಿ ಕ್ರಮಗಳನ್ನು ಆ ಹೋಟೆಲ್ ಮಾಲೀಕರ ಮೇಲೆ ತಗೊಬೋದು. ಆದರೆ ಇವತ್ತೆಲ್ಲ ಹೋಟೆಲ್ ಮಾಲೀಕರು ಮತ್ತು ಕೆಲವೊಂದು ಬಹುಶಾಹಿ ಖಾಸಗಿ ಹೋಟೆಲ್ ಮಾಲೀಕರ ಜೊತೆ ಶಾಮೀಲಿರ್ತಕ್ಕಂಥ ಅಧಿಕಾರಿ ವರ್ಗ ಇವತ್ತು ಎಲ್ಲೋ ಒಂದು ಕಡೆ ಜನಕ್ಕೆ ಮೆಚ್ಚೋಕ್ಕೋಸ್ಕರ ಆ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿ ಆ ಪಾಪ ಕಾರ್ಮಿಕನ ಪರಿಸ್ಥಿತಿ ಇವತ್ತು ಆ ಕಾರ್ಮಿಕ ನಂಬ್ಕೊಂಡಂಥ ಕುಟುಂಬ ಇವತ್ತು ಒಂದು ಕಷ್ಟಪಡುವಂಥ ಪರಿಸ್ಥಿತಿ. ಇವತ್ತು ಈ ಕೂಡಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ
ಮತ್ತು ರಕ್ಷಣಾಧಿಕಾರಿಗಳಿಗೆ ಇವತ್ತು ಯುವ ಕಾಂಗ್ರೆಸ್ನ ಮನವಿ ಸಲ್ಲಿಸಿದ್ದೇವೆ. ಈ ಪ್ರಕರಣವನ್ನು ನೀವು ಪರಿಶೀಲಿಸಿ ತಕ್ಷಣ ಆ ಸಂಬಂಧಪಟ್ಟಂಥ PSIಯನ್ನು ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಯುವ ಕಾಂಗ್ರೆಸ್ ಮೊದಲನಾಗಿ ಆಗ್ರಹಿಸ್ತಾ, ಜೊತೆಗೆ ಶಿವಮೊಗ್ಗ ನಗರದಲ್ಲಿ ಎಗ್ಗಿಲ್ಲದೆ ಇವತ್ತು ಯುವಕರು ಗಾಂಜಾ ವ್ಯಸನಿಗಳಾಗಿ ಇವತ್ತು ಎಲ್ಲ ಸಾರ್ವಜನಿಕರಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂಥದ್ದು ಇವತ್ತೆಲ್ಲ ಕಂಡಿರೋಂಥ ಒಂದು ಸಂಗತಿ. ಈ ಬಗ್ಗೆ ಗಮನ ಹರಿಸಬೇಕಾದಂತಹ ಪೊಲೀಸ್ ಇಲಾಖೆ ಇವತ್ತು ಎಲ್ಲೋ ಒಂದು ಕಡೆ ಮೌನಕ್ಕೆ ಶರಣರು ನಾವು ನೋಡಿದ್ರೆ ಎಲ್ಲೋ ಗಾಂಜಾ ವ್ಯಸನಗಳ ಮೇಲೆ ಭಯ ಆಗಿ ಇವತ್ತು ಇಂತಹ ಕಾರ್ಮಿಕರ ಮೇಲೆ ಹಲ್ಲೆಯನ್ನು ಮಾಡಿ ತಮ್ಮ ವೃತ್ತಿಯತೆಯನ್ನು ಇವತ್ತು ಎಲ್ಲೋ ತೋರಿಸ್ಕೊತಾ ಇದ್ದಾರೆ. ಜೊತೆಗೆ ಶಿವಮೊಗ್ಗ ನಗರದ ಮತ್ತು ಹೊರವಲಯದ ಗ್ರಾಮೀಣ ಭಾಗದ ಗಡಿಭಾಗಗಳಲ್ಲಿ ಗ್ರಾಮೀಣ ಭಾಗದ ಅಷ್ಟ ದಿಕ್ಕುಗಳಲ್ಲಿ ಇವತ್ತು ಇಸ್ಪೀಟ್ ಅಡ್ಡೆಗಳು ಇವತ್ತು ಎಗ್ಗಿಲ್ಲದೆ ಕೋಟ್ಯಾಂತರ ರೂಪಾಯಿ ಅಕ್ರಮವಾದಂಥ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಇಸ್ಪೀಟ್ ನಡೆಸೋ ಮುಖಾಂತರ ಇವತ್ತು ಮಾಡ್ತಾ ಇರೋದನ್ನ ಇವತ್ತು ಎಲ್ಲೋ ಪೊಲೀಸ್ ಇಲಾಖೆ ಆ ಇಸ್ಪೀಟ್ನ ನಡೆಸ್ತಕ್ಕಂಥ ವ್ಯಕ್ತಿಗಳು ಅಥವಾ ಹಿಂದೆ ಇರ್ತಕ್ಕಂಥ ಯಾವ ಶಕ್ತಿಗಳ ಒತ್ತಡಕ್ಕೆ ಮಣಿದು ಇವತ್ತೆಲ್ಲೋ ಆ ಇಸ್ಪೀಟ್ ಅಡ್ಡೆಗಳ ಮೇಲೆ ಯಾವುದೇ ಕಾನೂನು ಕ್ರಮವನ್ನಾಗಲಿ ಯಾವುದೇ ದಾಳಿಗಳನ್ನು ನಡೆಸ್ತಾ ಇರೋಂಥದ್ದು ನೋಡಿದ್ರೆ ಇವತ್ತೆಲ್ಲೋ ಸಾರ್ವಜನಿಕರಲ್ಲಿ ಪ್ರಶ್ನೆ ಆಗಿರೋಂಥದ್ದು. ಆ ಇಸ್ಪೀಟಲ್ಲಿ ಇವತ್ತು ಸೋತಂಥ ಯುವಕರ ಮನೆ ತಂದೆ ತಾಯಿಗಳು ಹೆಂಡತಿ ಮಕ್ಕಳು ಇವತ್ತು ರಸ್ತೆಗೆ ಬೀದಿಗೆ ಬಂದು ಇವತ್ತು ಕಣ್ಣೀರ್ತಕ್ಕಂಥ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಶಾಪ ಆಗ್ತಂಥ ಒಂದು ಇವತ್ತು ಪರಿಸ್ಥಿತಿ ಬಂದಿದೆ. ಕೂಡಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಯುವ ಕಾಂಗ್ರೆಸ್ನಿಂದ 10 ದಿನಗಳ ಕಾಲ ಗಡಿವಾಣ ನೀಡಿದ್ದೇವೆ. ಕೂಡಲೇ ಎಗ್ಗಿಲ್ಲದೆ ನಡ್ತಕ್ಕಂಥ ಇಸ್ಪೀಟ್ ಅಡ್ಡೆಗಳನ್ನು ಮಾನ್ಯ ರಕ್ಷಣಾಧಿಕಾರಿಗಳು ತಮ್ಮ ತಂಡವನ್ನು ರೂಪಿಸಿ ಅಲ್ಲಿ ದಾಳಿಗಳು ನಡೆಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳದೆ ಆದರೆ ಯುವ ಕಾಂಗ್ರೆಸ್ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮಾಂತರ ಭಾಗದ ಮುಖಂಡರುಗಳ ಸಮ್ಮುಖದಲ್ಲಿ ನಾವುಗಳೇ 10 ದಿನಗಳ ನಂತರ ಆ ಇಸ್ಪೀಟ್ ಅಡ್ಡೆಗಳಿಗೆ ದಾಳಿಯನ್ನು ಮಾಡಿ ಜಿಲ್ಲಾಡಳಿತಕ್ಕೆ ನಾವು ಅವರನ್ನು ವಶಪಡಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಾವುಗಳು ಕಾನೂನನ್ನು ಕೈ ತೊಗೊಳ್ಳೋಕ್ಕಿಂತ ಮುಂಚೆ ಜಿಲ್ಲಾಡಳಿತ ಎಚ್ಚೆತ್ತು ನೀವು ಕ್ರಮವನ್ನು ಕೈಗೊಳ್ಳದೆ ಆದರೆ ಅವತ್ತು ನಡ್ತಕ್ಕಂಥ ಅಹಿತಕರ ಘಟನೆಗಳಿಗೆ ಜಿಲ್ಲಾಡಳಿತ ನೇರ ಹೊಣೆ ಆಗ್ತದೆ. ಇದರ ಹಿಂದೆ ಯಾವುದೇ ಜನಪ್ರತಿನಿಧಿಗಳು ಯಾವುದೇ ಬಹುಶಾಹಿ ರಾಜಕಾರಣಿಗಳು ಇದ್ರೂ ಸಹ ಯಾವ ಬಹುದೊಡ್ಡ ವ್ಯಕ್ತಿ ಇದ್ರೂ ಸಹ ನೀವು ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಗಾಂಜಾ ಮುಕ್ತ ಶಿವಮೊಗ್ಗ ನಗರವನ್ನು ಮಾಡಬೇಕು, ಜೂಜು ಮುಕ್ತ ಶಿವಮೊಗ್ಗ ನಗರವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾಗರಿಕ ಸಮಾಜದ ಪರವಾಗಿ